ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಕಾಂತಾರ ಕನ್ನಡದ ಒಂದು ಸಂಸ್ಕೃತಿ ಏನಿದೆ ಅನ್ನೋದನ್ನ ಆ ಒಂದು ಸೊಬಗನ್ನ ಪ್ಯಾನ್ ಇಂಡಿಯಾಗೆ ಪರಿಚಯಿಸಿದಂತಹ ಸಿನಿಮಾ. ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಕಾಂತಾರ ಸಿನಿಮಾ ಬಂದಿದೆ ಅಂತ ನೋಡೋಕೆ ಹೋದವರು ಅದಾದ ನಂತರ ಬಂದು ಹೊರಗಡೆ ಹೇಳಿದಾಗ ಆ ಒಂದು ಸಿನಿಮಾದ ಪಬ್ಲಿಸಿಟಿ ಮೌತ್ ಪಬ್ಲಿಸಿಟಿ ಆಗಿ ಒಬ್ಬರಿಂದ ಒಬ್ಬರಿಗೆ ರೀಚ್ ಆಯಿತು. ಅದರ ಒಂದು ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಮಾರನೇ ದಿನದಿಂದಲೇ ಕಾಂತಾರದ ಸಿನಿಮಾಗಳು ಸೋಲ್ಡ್ ಔಟ್ ಆಯಿತು. ಈ ಒಂದು ಎಫೆಕ್ಟ್ ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾದಲ್ಲೂ ಆಯಿತು. ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆದಂತಹ ಸಿನಿಮಾ ಅದಾದ ಮೇಲೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗೂ ಕೂಡ ರಿಲೀಸ್ ಆಗಿ 15 ಕೋಟಿ ಬಜೆಟ್ನ ಸಿನಿಮಾ ಓವರ್ ಆಲ್ ಗಳಿಸಿದ್ದು 300 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ. ಪಂಚೆ ಅಂಗಿ ತೊಟ್ಟಂತಹ ನಮ್ಮ ರಿಷಬ್ ಶೆಟ್ರು ಆ ಒಂದು ಸಿನಿಮಾದ ಪ್ರಚಾರಕ್ಕಾಗಿ ವಿಭಿನ್ನ ರೀತಿಯ ಒಂದು ಕಾಸ್ಟ್ಯೂಮ್ ಮೂಲಕ ಎಲ್ಲಾ ಕಡೆನೂ ಸುತ್ತಾಡಿದ್ರು. ಇದರ ಪರಿಣಾಮ ಕಾಂತಾರ ಸಿನಿಮಾ ಅವರನ್ನ ಡಿವೈನ್ ಸ್ಟಾರ್ ಆಗಿ ಮಾಡ್ತು. ಸರಿ, ಕಾಂತಾರ ಸಿನಿಮಾ ಏನು ರಿಲೀಸ್ ಆಯ್ತು. ಅದಾದ ಮೇಲೆ ಏನಪ್ಪ ವಾಟ್ ನೆಕ್ಸ್ಟ್ ಅಂತಿದ್ರೆ ಕಾಂತಾರ ಪಾರ್ಟ್ 1 ಬರುತ್ತೆ ಅಂತ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು ದೈವದ ಬಗೆಗೆ ಒಂದು ಏನು ಎಂಡಿಂಗ್ ಇದೆ ಅದನ್ನ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಆದ್ರೆ ಅದು ಮುಂದುವರೆದ ಭಾಗ ಅಲ್ಲ, ಈ ಒಂದು ಅಧ್ಯಾಯ ಆರಂಭವಾಗಿದ್ದು. ಅಂದ್ರೆ ಪ್ರೀಕ್ವೆಲ್ನ ನಾನು ಈ ಮೂಲಕ ಹೇಳ್ತೀನಿ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ರಿಷಬ್ ಶೆಟ್ರು ಕೊಟ್ಟೇ ಬಿಟ್ರು. ಆ ಒಂದು ಗುಡ್ ನ್ಯೂಸ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಆಸ್ ಯೂಶುವಲ್ ಕನ್ನಡಿಗರ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಬ್ಯಾನರ್. ಸೊ ಹೊಂಬಾಳೆ ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಒಂದು ರೀತಿ ಕಾಂತಾರ ಸಿನಿಮಾದ ಒಂದು ಕಂಟೆಂಟ್ ಏನಿದೆ ಅದಕ್ಕೆ ತುಂಬಾನೇ ಪ್ರಾಶಸ್ತ್ಯ ನೀಡಿ ನಿರ್ಮಾಣ ಮಾಡಿದಂತಹ ಸಿನಿಮಾ. ಯಾವಾಗ ಕಾಂತಾರ ಸಿನಿಮಾ ಹಿಟ್ ಆಯ್ತೋ ಅದಾದ ಮೇಲೆ ಕಾಂತಾರ ಪ್ರೀಕ್ವೆಲ್ಗಾಗಿ ಭಾರಿ ಬಜೆಟ್, ಅಂದ್ರೆ ಇದುವರೆಗೂ ಕೂಡ 100 ಕೋಟಿ ಬಜೆಟ್ನ ಇಟ್ಕೊಂಡು ಸಿನಿಮಾವನ್ನ ತಯಾರು ಮಾಡಲಾಗ್ತಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾನೆ ಬರಲಾಗ್ತಾ ಇದೆ. ಅಂಡ್ ಪ್ರೀಕ್ವೆಲ್ನ ಒಂದು ಟೀಸರ್ ಅನ್ನ ನೋಡಿದಾಗ್ಲೂ ಕೂಡ ಅಷ್ಟೇ, ಏನೋ ಇದೆ ಈ ಒಂದು ಸಿನಿಮಾದಲ್ಲಿ, ಏನೋ ಒಂದು ರೀತಿ ವಿಭಿನ್ನವಾಗಂತೂ ಬರ್ತಾ ಇದೆ ಈ ಸಿನಿಮಾ ಅಂತಾನೆ ಎಲ್ಲರೂ ಕೂಡ ಊಹೆ ಮಾಡಿರೋದು. ಯಾಕಂದ್ರೆ ಆ ರೀತಿಯ ಒಂದು ಟೀಸರ್ ಅನ್ನ, ಆ ಒಂದು ಟೀಸರ್ ಅಲ್ಲಿ ಕಾಣಿಸ್ಕೊಂಡಂತಹ ರಿಷಬ್ ಶೆಟ್ರ ಒಂದು ಮೇಕ್ ಓವರ್ ಏನಿದೆ, ಆ ಒಂದು ಎಲ್ಲವೂ ಕೂಡ ಎಲ್ಲರ ಗಮನವನ್ನ ಸೆಳೀತು. ಇದರ ಪರಿಣಾಮ ಪ್ರೀಕ್ವೆಲ್ಗಾಗಿ ಎಲ್ಲರೂ ಕೂಡ ಕಾದು ಕುಳಿತಿರುವಂತೆ ಮಾಡ್ತು. ಈಗ ಪ್ರೀಕ್ವೆಲ್ ಏನೋ ರೆಡಿ ಆಗ್ತಾ ಇದೆ, ಸಿನಿಮಾ ಕೊನೆ ಹಂತದ ಶೂಟಿಂಗ್ ನಲ್ಲೂ ಕೂಡ ಮುಂದುವರಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು, ಅವಘಡಗಳು ಶೂಟಿಂಗ್ ಸಮಯದಲ್ಲಿ ಸಂಭವಿಸ್ತಿರೋದು. ಎಲ್ಲೋ ಒಂದು ರೀತಿ ಈ ಒಂದು ಸಿನಿಮಾದ ಶೂಟಿಂಗ್ ಅಂದ್ರೆ ನಮಗೆ ಗೊತ್ತಿರುವಂತದ್ದೇ ಕಾಂತಾರ ಪ್ರೀಕ್ವೆಲ್ ಮೇಲೆ ಭಾರಿ ನಿರೀಕ್ಷೆಯನ್ನೇನೋ ಇಟ್ಟಿದ್ದೀವಿ. ಆದ್ರೆ ಕಾಂತಾರ ಸಿನಿಮಾ ಟೈಮಲ್ಲೂ ಇದೇ ರೀತಿ ಏನಾದರೂ ಸನ್ನಿವೇಶಗಳು ನಡೆದಿತ್ತ? ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ಅನ್ನುವಂಥದ್ದು ಚಿತ್ರೀಕರಣ ಆಗ್ತಿದೆ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಯಾರು ಯೋಚನೆ ಮಾಡಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ದೈವವನ್ನ ಮುಂದಿಟ್ಕೊಂಡು ಸಿನಿಮಾ ಮಾಡೋಕೆ ಹೋಗ್ತಾರೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಕಟ್ಟುನಿಟ್ಟಿನ ಒಂದು ವ್ರತವನ್ನ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟರ ಪತ್ನಿ ಏನಿದ್ದಾರೆ ಪ್ರಗತಿ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನ ಪತಿಗಾಗಿ ಒಂದಷ್ಟು ವ್ರತ ಜೊತೆಗೆ ದೈವದ ಸೇವೆಯನ್ನ ಮಾಡಿಕೊಂಡು ಬಂದ್ರು ಆ ಒಂದು ಸಿನಿಮಾದಲ್ಲಿ. ಯಾಕಂದ್ರೆ ಎಷ್ಟೋ ಕಡೆ ಅವರು ದೈವದ ಒಂದು ಅಭಯವನ್ನ, ದೈವದ ಅಭಯ ಕೂಡ ಅವರಿಗೆ ಸಿಕ್ಕಿರುವಂತದ್ದು. ಆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ, ಆ ಸೀನ್ ಮಾಡಬೇಕಾದ್ರೂ ಕೂಡ ಯಾವ ರೀತಿಯ ಒಂದು ಕಠಿಣ ಕ್ರಮಗಳನ್ನ ರಿಷಬ್ ಶೆಟ್ರು ತೆಗೆದುಕೊಂಡು ಅನ್ನೋದನ್ನು ಕೂಡ ಆ ಒಂದು ಸಿನಿಮಾ ರಿಲೀಸ್ ಆದ ಸಮಯದಲ್ಲಿ ಇಂಚಿಂಚು ಮಾಹಿತಿಯನ್ನ ಕೂಡ ಬಿಟ್ಕೊಟ್ಟಿದ್ರು. ಅಂಡ್ ಆ ಒಂದು ಮೇಕಪ್ ಏನಿದೆ, ಆ ಒಂದು ಕಾಸ್ಟ್ಯೂಮ್ ಏನಿದೆ ಅದನ್ನ ಹಾಕೊಳ್ಳುವಂತಹ ಸಂದರ್ಭದಲ್ಲಿ, ಅದನ್ನ ತೆಗೆಯುವಂತಹ ಸಂದರ್ಭದಲ್ಲೂ ಕೂಡ ಪ್ರಗತಿಯವರು ರಿಷಬ್ ರವರ ಆ ಒಂದು ಡೆಡಿಕೇಶನ್ ಅನ್ನ ನೋಡಿ ಕಣ್ಣಲ್ಲಿ ನೀರಿಟ್ಟಿದ್ದು ಕೂಡ ಇದೆ. ಆದ್ರೆ ಈಗ ಒಂದರ ನಂತರ ಒಂದು ಅನಾಹುತಗಳು ಪ್ರೀಕ್ವೆಲ್ಗೆ ನಡೀತಾ ಇರುವಂತದ್ದು. ಯಾವತ್ತು ಹಿಂದೆಂದೂ ನೋಡಿದಂತಹ ಒಂದು ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ ಅಕ್ಟೋಬರ್ 2ಕ್ಕೆ, ಅದು ಗಾಂಧಿ ಜಯಂತಿ ಅಂದು ಸಿನಿಮಾ ರಿಲೀಸ್ ಆಗ್ತಿದೆ. ಈ ಒಂದು ಸಮಯದಲ್ಲೇ ಇದ್ದಕ್ಕಿದ್ದಂತೆ ಒಂದು ಅಚಾತುರ್ಯ ನಡೆದಿರುವಂಥದ್ದು. ಆದರೆ ಯಾರಿಗೂ ಕೂಡ ಯಾವುದೇ ರೀತಿಯ ಒಂದು ಯಾವ ರೀತಿಯ ಒಂದು ತೊಂದರೆಗಳು ಕೂಡ ಆಗಿಲ್ಲ. ಮಾಸ್ತಿಕಟ್ಟೆ ಮಾಣಿ ಜಲಾಶಯದಲ್ಲಿ ಕಾಂತಾರ ಪ್ರೀಕ್ವೆಲ್ ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣ ಏನಿತ್ತು ಅದು ನಡೀತಿರುವಂತಹ ಸಮಯದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಸೇರಿದಂತೆ 30 ಜನ ಕಲಾವಿದರು ಒಂದು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. ಆ ಒಂದು ದೋಣಿಯಲ್ಲಿ ಒಂದು ಶೂಟಿಂಗ್ ಅನ್ನ ಶೂಟ್ ಮಾಡುವಂತಹ ಸನ್ನಿವೇಶ ನಡೀತಾ ಇರುತ್ತೆ. ಆದ್ರೆ ದುರದೃಷ್ಟವಶಾತ್ ಆ ದೋಣಿ ಇದ್ದಕ್ಕಿದ್ದಂತೆ ಮಗಚಿ ಬೀಳುತ್ತೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ ಆ ಒಂದು ಸಂದರ್ಭದಲ್ಲಿ ಅಂತಾನೆ ಹೇಳಲಾಗ್ತಾ ಇದೆ. ಅಂಡ್ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ಈಜಿ ದಡವನ್ನ ಸೇರಿದ್ದಾರೆ. ಅಂಡ್ ಬೋಟ್ ನಲ್ಲಿ ಇದ್ದವರು ಕೂಡ ಬಚಾವಾದ್ರು. ಜೊತೆಗೆ ಕ್ಯಾಮ್ರಾ ಹಾಗೆ ಇನ್ನಿತರ ಪ್ರಾಪರ್ಟಿಗಳು ಮಾತ್ರ ನೀರು ಪಾಲಾಗಿದೆ ಅನ್ನುವಂತಹ ವರದಿ ತಿಳಿದು ಬಂದಿದೆ.
ಸೊ ಈ ಹಿನ್ನೆಲೆಯಲ್ಲೇ ತಾತ್ಕಾಲಿಕವಾಗಿ ಒಂದು ಚಿತ್ರದ ಶೂಟಿಂಗ್ ಅನ್ನ ಸ್ಥಗಿತಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಒಂದಾದ್ಮೇಲೊಂದು ಈ ರೀತಿಯ ಘಟನೆಗಳಂತೂ ಸಂಭವಿಸ್ತಾನೆ ಇದೆ. ಸೊ ಇದೀಗ ಎಲ್ಲೋ ಒಂದು ರೀತಿ ಭಯಭೀತಿಗೊಂಡಿದೆ ಈ ಒಂದು ಚಿತ್ರತಂಡ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಗುರುವಾರನೂ ಕೂಡ ಅಷ್ಟೇ ಕಾಂತಾರ ಸಿನಿಮಾ ಅಂಗಳದಲ್ಲಿ, ಅಂದ್ರೆ ಈ ಒಂದು ಘಟನೆ ನಡೆಯೋದಕ್ಕೆ ಒಂದು 2 ದಿನ ಮುಂಚೆ ಒಂದು ಸುದ್ದಿ ಕೂಡ ಬಂತು. ಅದು ಕೂಡ ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣಕ್ಕೆ ರೆಡಿ ಆಗಿರುವಂತಹ ಒಂದು ಟೈಮಲ್ಲೇ ಆ ಒಂದು ಚಿತ್ರದ ಕಲಾವಿದ ವಿಜು ಅನ್ನುವಂಥವ್ರು ಹೃದಯಾಘಾತದಿಂದ ಕೊನೆ ಉಸಿರೆಳೆದ್ರು. ಅದು ತೀರ್ಥಹಳ್ಳಿ ಬ್ಯಾಕ್ ವಾಟರ್ ಕ್ಲೈಮ್ಯಾಕ್ಸ್ ಶೂಟ್ಗೆ ಅದ್ದೂರಿ ಸೆಟ್ಟನ್ನು ಕೂಡ ಹಾಕಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಅನ್ನೋ ಮಾಹಿತಿ ಕೂಡ ಇತ್ತು. ಆದರೆ ಆ ಒಂದು ಘಟನೆ ಆದಂತಹ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಚಿತ್ರೀಕರಣವನ್ನ ಮೊಟಕುಗೊಳಿಸಿದ್ರು. ಸೊ ಈ ಹಿನ್ನೆಲೆ ಒಂದು ವಾರದಲ್ಲಿ 2 ಘಟನೆಗಳು. ಅದಕ್ಕಿಂತ ಮುಂಚೆ ಅಂದ್ರೆ ಈ ಒಂದು ಚಿತ್ರದಲ್ಲಿ ನಟಿಸಿದಂತಹ ಮತ್ತೊಬ್ಬ ಕಲಾವಿದನು ಕೂಡ ಈ ಹಿಂದೆ ಸಾವನ್ನಪ್ಪಿದ್ರು. ಅದು ರಾಕೇಶ್ ಪೂಜಾರಿ ಅವರು ಇದ್ದಕ್ಕಿದ್ದಂತೆ ದಿಢೀರಂತ ಹೃದಯಾಘಾತಕ್ಕೊಳಗಾದ್ರು. ಅವರು ಹೃದಯಾಘಾತಕ್ಕೊಳಗಾದಂತಹ ಸಂದರ್ಭದಲ್ಲಿ ಎಷ್ಟೋ ಮಂದಿ ಅವರ ಸ್ನೇಹಿತರು ಹೇಳಿದ್ದು, ಒಂದು ಅದ್ಭುತವಾದಂಥ ಆಫರ್ ಬಂದಿದೆ ಅಂತಾನೆ ನಮ್ಮ ಹತ್ರ ಹೇಳ್ತಿದ್ರು, ಕಾಂತಾರದಲ್ಲಿ ನಟಿಸ್ತಿದ್ದೀನಿ, ಮುಂದೆ ನನ್ನ ಜೀವನ ಬದಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಬಟ್ ಯಾಕೋ ದುರದೃಷ್ಟವಶಾತ್ ಅವರು ಕೂಡ ಹಸುನೀಗಿದ್ರು ಅನ್ನುವಂತಹ ರೀತಿ ಮಾತು ಕೇಳಿ ಬಂದಾಗ ಅದು ಕೂಡ ಕಾಂತಾರ ಸಿನಿಮಾಗೆ ಏನಾದರೂ ಸಂಬಂಧಪಟ್ಟಿದ್ದ ಅನ್ನುವಂತಹ ಚರ್ಚೆ ಕೂಡ ನಡೀತು. ಅಂಡ್ ಏನಂತ ಹೇಳಿದ್ರೆ ಈ ರೀತಿಯ ಒಂದು ನಿರಂತರ ಸಂಕಷ್ಟವನ್ನ ಹೊಂಬಾಳೆ ಬಳಗ ಎದುರಿಸ್ತಾನೆ ಬಂದಿದೆ. ದೈವದ ಅನುಕರಣೆಯನ್ನ ಮಾಡೋದಕ್ಕೆ ಏನಾದರೂ ಹೋಗಿ ಈ ರೀತಿಯ ತೊಂದರೆ ಆಗ್ತಿದ್ಯಾ? ದೈವ ಮತ್ತು ದೇವರನ್ನ ಯಥಾವತ್ತಾಗಿ ಅನುಕರಣೆ ಮಾಡಬಾರ್ದು ಅಂತಾನೆ ಹೇಳ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಿನಿಮಾ ರಿಲೀಸ್ ಆದಾಗ ಎಷ್ಟೋ ಮಂದಿ ಆ ಒಂದು ದೈವದ ವಾಯ್ಸ್ ಏನಿದೆ ಅದನ್ನ ಇಮಿಟೇಟ್ ಮಾಡುವಂಥದ್ದು, ಆ ಒಂದು ಸೀನನ್ನ ಮತ್ತೆ ರೀಕ್ರಿಯೇಟ್ ಮಾಡುವಂಥದ್ದನ್ನ ಮಾಡಿದ್ರು. ಬಟ್ ಅದನ್ನ ಯಾವುದನ್ನು ಕೂಡ ಮಾಡಬಾರ್ದು ಅನ್ನುವಂಥದ್ದನ್ನೇ ದೈವ ಆರಾಧಕರು ಕೂಡ ಹೇಳ್ತಾನೆ ಬಂದ್ರು. ಬಟ್ ಈ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಹೋಗ್ತಾ ಇರುವಂಥದ್ದು. ಅಂಡ್ ನೇಮೋತ್ಸವವನ್ನ ಮಾಡಬೇಕಾದ್ರೆ, ಸಾಮಾನ್ಯವಾಗಿ ದೈವದ ನೇಮೋತ್ಸವವನ್ನ ಮಾಡಬೇಕಾದ್ರೆ ತುಂಬಾನೇ ವ್ರತವನ್ನ ಕಠಿಣವಾಗಿ ಕೈಗೊಳ್ತಾರೆ. ಬಟ್ ಶೂಟ್ ಮಾಡುವಂತಹ ರೀತಿಯಲ್ಲಿ ಹೋಗಿದೆ ಆದ್ರೆ ಅದು ಯಾವುದನ್ನು ಕೂಡ ಮಾಡಬಾರ್ದು ಅಂತಾನೆ ಕೇಳ್ತಾ ಬರ್ತಾರೆ. ಬಟ್ ಎಲ್ಲೋ ಒಂದ್ ರೀತಿ ಇದೆ ಅದಕ್ಕೆ ಕಂಟಕ ಆಯ್ತಾ ಅನ್ನುವಂಥದ್ದನ್ನು ಕೂಡ ಕೇಳಿ ಬರ್ತಾ ಇದೆ. ಈ ರೀತಿ ಒಂದೊಂದೇ ಘಟನೆಗಳ ಬಗ್ಗೆ ಹೇಳ್ತಾ ಹೋದ್ರೆ, ಈ ಹಿಂದೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲೂ ಕೂಡ ಕೊಲ್ಲೂರಿನಲ್ಲಿ ಕಾಂತಾರ 1 ಚಿತ್ರೀಕರಣ ನಡೀತಿರುವಂತಹ ಸಂದರ್ಭದಲ್ಲೂ ಕೂಡ ಕೇರಳ ಮೂಲದ ಕಪಿಲ್, ಕೇರಳದವರೇ ಯಾಕೆ ಹೆಚ್ಚು ಅಂತ ಹೇಳಿದ್ರೆ ಈ ಒಂದು ಆರ್ಟ್ ವರ್ಕ್ ಏನ್ ಮಾಡ್ತಾ ಇದ್ದಾರೆ ಸಿನಿಮಾಗೆ ಕೇರಳದವರೇ ಜಾಸ್ತಿ ಇರುವಂಥದ್ದು. ಅಂಡ್ ಸಹ ಕಲಾವಿದರನ್ನು ಕೂಡ ಕೇರಳದಿಂದನೇ ಕರ್ಸ್ಕೊಂಡಿರುವಂಥದ್ದು. ಸೊ ಕಪಿಲ್ ನದಿಯಲ್ಲಿ ಕೂಡ ಮುಳುಗಿ ಅಂತ್ಯವನ್ನ ಕಂಡಿದ್ರು ಅಂತಾನೆ ಹೇಳಿದ್ರು. ಸೊ ಅವ್ರು ಯಾವಾಗ ನೀರು ಪಾಲಾದ್ನೋ ಆ ಒಂದು ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರೇ ಅಲ್ಲಿದ್ದು ಆ ಒಂದು ಬಾಡಿಯನ್ನು ಹೊರತೆಗೆಯುವಲ್ಲೂ ಕೂಡ ಅವರೇ ಇದ್ರು. ಅಂಡ್ ಫೈನಲ್ ಆಗಿ ಹೇಳಿದಂದ್ರೆ ಚಿತ್ರೀಕರಣದ ಸಮಯದಲ್ಲ, ಚಿತ್ರೀಕರಣ ಆದ ನಂತರ ಅಂದ್ರೆ ಯಾವಾಗ ಬ್ರೇಕ್ ಇತ್ತು ಆ ಒಂದು ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥದ್ದನ್ನು ಕೂಡ ಅವರು ಕ್ಲಾರಿಟಿ ಕೊಟ್ಟಿದ್ರು ಆ ಒಂದು ಹಿನ್ನೆಲೆಯಲ್ಲಿ. ಸೊ ಈ ರೀತಿಯ ಒಂದಾದ್ಮೇಲೊಂದು ಅವಘಡಗಳು ಆಗ್ತಾನೆ ಇದೆ. ಅಂಡ್ ಅದಕ್ಕಿಂತ ಮುಂಚೆ ಶೂಟಿಂಗ್ ನಡೀತಿರುವಂತಹ ಸಂದರ್ಭದಲ್ಲಿ ಮಳೆಗೆ ಹಾಕಿದಂತಹ ಸೆಟ್ ಎಲ್ಲವೂ ಕೂಡ ಗಾಳಿ ಮಳೆಗೆ ಹೋಗಿತ್ತು ಅನ್ನುವಂಥದ್ದು ಕೂಡ ಸುದ್ದಿಯಾಗಿತ್ತು. ಅದರ ಜೊತೆಗೆ ಕೊಲ್ಲೂರು ಸಮೀಪದ ಜಡ್ಕಲ್ ಬಳಿ ಕಲಾವಿದರನ್ನ ಕರೆದೊಯ್ತಿದ್ದಂತಹ ಬಸ್ ಕೂಡ ಪಲ್ಟಿಯಾಗಿ 6 ಜನರು ಗಂಭೀರ ಗಾಯಗೊಂಡಿದ್ರು ಅಂತಾನೆ ಹೇಳಲಾಗಿತ್ತು. ಸೊ ಈ ರೀತಿ ಇದನ್ನ ಬಿಟ್ಟು ಕೂಡ ಹಾಸನದಲ್ಲಿ ಒಂದು ಕಾಡಿನಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಅರಣ್ಯ ನಾಶ ಮಾಡಿದಂತಹ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಸೊ ಈ ರೀತಿಯ ಒಂದು ಬ್ಯಾಕ್ ಟು ಬ್ಯಾಕ್ ಅವಘಡಗಳು ರಿಷಬ್ ಶೆಟ್ಟಿ ಈ ಒಂದು ಸಿನಿಮಾ ಮೇಲೆ ಬೀಳ್ತಿದೆ. ಎಲ್ಲ ಒಂದು ರೀತಿ ಅನ್ಕೊಳ್ಳೋದೊಂದೇ, ದೈವಾರಾಧಕರನ್ನ ಕೇಳಿದಾಗ ದೈವಕ್ಕೂ ಇದಕ್ಕೂ ಸಂಬಂಧವನ್ನ ಕಟ್ಟಬೇಡಿ ಅಂತ ಹೇಳ್ತಾರೆ. ಅಂಡ್ ಯಾವುದೇ ಒಂದು ಈ ರೀತಿಯ ಒಂದು ಶೂಟಿಂಗ್ ಮಾಡುವಾಗ ನೀತಿ ನಿಯಮಗಳನ್ನ ಪಾಲಿಸ್ತಾನೆ ಬರ್ತಾರೆ. ಆದ್ರೆ ರಿಷಬ್ ಶೆಟ್ಟಿ ಅವರಿಗೆ ದೈವ ಒಂದು ಅಭಯವನ್ನ ಕೊಡುತ್ತೆ. ನಾನಿದ್ದೀನಿ, ನಿನ್ನ ಸಂಸಾರವನ್ನ ಹಾಳು ಮಾಡುವಂತಹ ಪ್ರಯತ್ನ ನಡೀತಾ ಇದೆ, ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ನಡೆಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಒಂದು 3 ತಿಂಗಳ ಹಿಂದೆ. ಸೊ ಸಂಸಾರ ಅಂತ ಬಂದಾಗ ಇಲ್ಲಿ ಒಂದು ಸಿನಿಮಾ ಇಂಡಸ್ಟ್ರಿ ಏನಿದೆ ಅಂದ್ರೆ ಕಾಂತಾರ ಟೀಮ್ ಏನಿದೆ ಅದು ಕೂಡ ಒಂದು ಸಂಸಾರ ಅನ್ನುವಂಥದ್ದೇ ಆಗುತ್ತೆ. ಸೊ ಇದೆಲ್ಲದೂ ಕೂಡ ರಿಷಬ್ ಶೆಟ್ಟಿಗೆ ಮುಂಚೆನೆ ಗೊತ್ತಿತ್ತಾ ಅನ್ನುವಂಥ ಪ್ರಶ್ನೆ. ಸೊ ಇದನ್ನ ಏನಾದರೂ ದೈವ ಕಾಪಾಡ್ತಿದ್ಯಾ? ದೊಡ್ಡ ಮಟ್ಟದಲ್ಲಿ ಆಗುವಂತಹ ಅಚಾತುರ್ಯ ಚಿಕ್ಕ ಪುಟ್ಟದ್ರಲ್ಲಿ ಹೋಗ್ತಿದ್ಯಾ? ಈ ರೀತಿಯ ಎಲ್ಲ ಒಂದು ಪ್ರಶ್ನೆಗಳು ಕೂಡ ಮೂಡೋದ್ರಲ್ಲಿ ಸಂಶಯವಿಲ್ಲ. ಇನ್ನೂ ಒಂದ್ ರೀತಿ ನಾವು ನೋಡೋದಾದ್ರೆ ಶೂಟಿಂಗ್ ಇಂದ ಒಂದೇ ಒಂದು ಫೋಟೋ ಕೂಡ ಮಿಸ್ ಆಗದೆ ಇರೋ ರೀತಿ ಕಾಳಜಿ ವಹಿಸುವಂತಹ ಸಿನಿಮಾ ತಂಡ ಈ ರೀತಿಯ ವಿಚಾರಗಳು ನಡೆದಾಗ ಯಾಕೆ ಅದನ್ನ ಗುಪ್ತವಾಗಿ ಇಡದೆ ಅದನ್ನ ಹೊರಗಡೆ ಬರುವಂತಹ ಪ್ರಯತ್ನವನ್ನ ತರಿಸ್ತಾ ಇದೆ. ಅಂಡ್ ಈ ಹಿಂದೆ ಎಷ್ಟೋ ಸಿನಿಮಾಗಳಲ್ಲಿ ಈ ರೀತಿಯ ಒಂದು ಅಚಾತುರ್ಯಗಳು ನಡೆದಿದೆ ಅಂತ ಹೇಳಿದಾಗ ಅದನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡೋದನ್ನು ಕೂಡ ನಾವು ನೋಡಿರ್ತೀವಿ. ಕಾಂತಾರಕ್ಕೆ ಇದರ ಅವಶ್ಯಕತೆ ಇದೆಯಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಕಾಂತಾರಕ್ಕೆ ಯಾವುದೇ ಪಬ್ಲಿಸಿಟಿ ಬೇಡ, ಯಾವುದೇ ಪ್ರಮೋಷನ್ ಬೇಡ. ಎಷ್ಟೋ ಜನ ಈಗ ಆಲ್ರೆಡಿ ಕಾಂತಾರವನ್ನ ಕಾಯ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ
ಪ್ರಚಾರದ ಸಲುವಾಗಿ ಏನಾದರೂ ಈ ರೀತಿ ನಡೀತಾ ಇದೆಯಾ ಅನ್ನುವಂತಹ ಒಂದು ಅನುಮಾನನೂ ಕೂಡ ಈ ಒಂದು ವಿಚಾರದಲ್ಲಿ ಬಂದಿರುವಂಥದ್ದು ಸುಳ್ಳಲ್ಲ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹುಷಾರಾಗಿ ಏನೋ ಯಾವುದೇ ರೀತಿಯ ಒಂದು ದೈವದ ನೇಮೋತ್ಸವವನ್ನ ಕಟ್ಟುಪಾಡುಗಳನ್ನ ಸುಮ್ಮನೆ ನಾವು ಇಮಿಟೇಟ್ ಮಾಡೋದಕ್ಕೆ ಹೋಗಿ ಈ ರೀತಿಯ ಅಚಾತುರ್ಯಗಳು ನಡೆಯದಂತೆ ಗಮನ ಹರಿಸೋದು ಕೂಡ ಉತ್ತಮ ಅಂತಾನೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಕಾಂತಾರಕ್ಕೆ ಯಾಕೋ ಕಂಟಕಗಳು ನಡೀತಾನೆ ಇದೆ. ಕಂಟಕಗಳ ಒಂದು ಸರಮಾಲೆಯಲ್ಲೇ ಕಾಂತಾರ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಎಲ್ಲೋ ಒಂದು ರೀತಿ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಸಿನಿಮಾ ಸ್ಟಾರ್ ನಟರಿಂದ ಬರ್ತಿರುವಂತಹ ಸಂದರ್ಭದಲ್ಲಿ ಇದೇ ರೀತಿಯ ಸಿನಿಮಾ ವಿಚಾರದಲ್ಲಿ ಡಿಲೇ ಆಗ್ತಾ ಬಂದಿದ್ದೇ ಆದರೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಏನಾಗಬೇಕು? ಯಾಕಂದರೆ ಎಷ್ಟೋ ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಸಿನಿಮಾಗಳು ಈಗ ರಿಲೀಸ್ ಆಗೋದಕ್ಕೆ ಈ ರೀತಿ ಲೇಟ್ ಆಯಿತು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳ ಸಂಖ್ಯೆ ಏನಾಗಬಹುದು? ಸ್ಟಾರ್ ನಟರ ಎಲ್ಲ ಸಿನಿಮಾಗಳು ಈ ರೀತಿಯ ಒಂದು ಡಿಲೇ ಅಂದರೆ ಎಷ್ಟೋ ಸಿನಿಮಾಗಳನ್ನು ನಾವು ನೋಡಿದಾಗ ಸ್ಟಾರ್ ನಟರ ವಿಚಾರದಲ್ಲಿ ಒಂದಲ್ಲ ಒಂದು ವಿವಾದಗಳಿಂದ ಮುಂದಕ್ಕೆ ಹೋಗ್ತಾನೆ ಇದೆ. ದೊಡ್ಡ ಮಟ್ಟದಲ್ಲಿ ಬರ್ತೀವಿ ಅಂತನೂ ಕೂಡ ಲೇಟ್ ಮಾಡ್ತಾನೆ ಇದ್ದಾರೆ. ಸೊ ಈ ರೀತಿಯ ಘಟನೆಗಳೆಲ್ಲವೂ ಕೂಡ ಕನ್ನಡ ಚಿತ್ರರಂಗದ ಮೇಲೆ ಪರಿಣಾಮ ಬೀರದೇ ಇರಲಿ ಅನ್ನುವಂಥದ್ದೇ ಕನ್ನಡ ಚಿತ್ರ ಅಭಿಮಾನಿಗಳ ಒಂದು ಆಶಯವಾಗಿದೆ.